ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಇದೇ ವಿಚಾರಕ್ಕೆ ಹೈಕಮಾಂಡ್ಗೆ ದೂರು ನೀಡಲು ರಾಜಣ್ಣ ಸಿದ್ಧರಾಗಿದ್ರು, ಆದ್ರೆ ದೆಹಲಿಗೆ ಅಲ್ಲ. ಹಾಗಾದ್ರೆ ಮತ್ತೆಲ್ಲಿ ನೋಡಿ, ಅಹಮದಾಬಾದ್ಗೆ ಹಾರಿದ್ದಾರೆ ಸಚಿವ ರಾಜಣ್ಣ ಅವರು. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ವರಿಷ್ಠರಿಗೆ ದೂರು ಕೊಡುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಮಧುಬಾಲೆ ಷಡ್ಯಂತ್ರ ವಿರುದ್ಧ ವರಿಷ್ಠರಿಗೆ ದೂರನ್ನ ಕೊಡಲಿದ್ದಾರೆ. ನಿನ್ನೆಯೇ ಅಹಮದಾಬಾದ್ಗೆ ತಲುಪಿದ್ದಾರೆ ಕೆಎನ್ ರಾಜಣ್ಣ ಅವರು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋಲಾಹಲವೇ ಇದೆ. ಈ ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆ ಅಲ್ಲಿ ಹೇಳ್ತಾ ಇರುವಂತದ್ದು ಅವರ ನಾಯಕರು ಯಾರೋ ಈ ತರ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇರುವಂತದ್ದು ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ರೆ, ಜೊತೆಗೆ ಕೇವಲ ರಾಜಣ್ಣ ಮಾತ್ರ ಅಲ್ಲ, ಸಾಕಷ್ಟು ಮಂದಿಯನ್ನು ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಎನ್ನುವಂತದ ಮಾತನ್ನು ಕೂಡ ಈ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ರಾಜಣ್ಣ ಬಿಚ್ಚಿಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಕೂಡ ಗೃಹ ಸಚಿವರಿಗೆ ಕೊಟ್ಟಿದ್ರು. ಇದ್ರ ಬಗ್ಗೆ ಒಂದು ತನಿಖೆ ನಡೆಸಬೇಕು ಅಂತ. ಜೊತೆಗೆ ಕೆಎನ್ ರಾಜಣ್ಣ ಅವರ ಮಗ ರಾಜೇಂದ್ರ ಕೂಡ ಕೊಲೆ ಸುಪಾರಿ ನೀಡಲಾಯಿತು ತನ್ನನ್ನ ಮುಗಿಸುವಂತ ನಿಟ್ಟಿನಲ್ಲಿ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಕೊಲೆ ತನಿಖೆ ಕೂಡ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದು, ಕಂಪ್ಲೇಂಟ್ ಕೂಡ ದಾಖಲಾಯಿತು. ಜೊತೆಗೆ ಕೆಎನ್ ರಾಜಣ್ಣ ಇದೇ ವಿಚಾರವನ್ನ ವರಿಷ್ಠರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಈಗ ವರಿಷ್ಠರಿಗೆ ದೂರನ್ನ ಕೊಡೋಕೆ ಹೋಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ದೆಹಲಿಗೆ ಹೋಗಿಲ್ಲ, ಅಹಮದಾಬಾದ್ಗೆ ಹೋಗಿ ದೂರನ್ನ ಕೊಡುವಂತ ನಿಟ್ಟಿನಲ್ಲಿ ಹೋಗಿದ್ದಾರೆ. ಯಾಕೆ, ಏನು ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಅನಿಕೇಶ್, ಹನಿ ಟ್ರ್ಯಾಪ್ ಪ್ರಕರಣ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗಿರತಕ್ಕಂಥದ್ದು ಮತ್ತು ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ ಅಂತ ಕಾಂಗ್ರೆಸ್ ಹೈಕಮಾಂಡೇ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಸಚಿವರಾದಂತಹ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅನ್ನುವಂತ ಆರೋಪವನ್ನ ಯಾವಾಗ ಮಾಡಿದ್ರು, ಆಗ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಂಟ್ರಿ ಆಗಿ ಇದಕ್ಕೆ ಒಂದಷ್ಟು ತೇಪೆ ಹಚ್ಚುವಂತ ಕೆಲಸಗಳನ್ನ ಆಗಿತ್ತು. ಅದ್ರ ಹೊರತಾಗಿ ಕೂಡ ರಾಜಣ್ಣ ಅವರು ನನಗೆ ಅನ್ಯಾಯ ಆಗಿದೆ, ಈ ಬಗ್ಗೆ ಹೈಕಮಾಂಡ್ಗೆ ನಾನು ದೂರನ್ನ ಕೊಡ್ತೇನೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದರ ಪ್ರಕಾರ ದೆಹಲಿಗೂ ಕೂಡ ಹೋಗಿದ್ರು, ಆಗ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಅಹಮದಾಬಾದ್ನಲ್ಲಿ ಸಿಡಬ್ಲ್ಯೂಸಿ ಸಭೆ ನಿನ್ನೆ ಮುಗಿದಿದೆ. ಇವತ್ತು ಎಐಸಿಸಿ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲಾ ರಾಷ್ಟ್ರೀಯ ನಾಯಕರು ಅಹಮದಾಬಾದ್ನಲ್ಲಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಎಐಸಿಸಿಯ ನಾಯಕರೆಲ್ಲರೂ ಕೂಡ ಅಹಮದಾಬಾದ್ನಲ್ಲಿರುವ ಕಾರಣಕ್ಕಾಗಿ ಅಲ್ಲಿ ನನಗೆ ಒಂದಷ್ಟು ಸಮಯ ಸಿಕ್ಕರೆ ನಾನು ದೂರನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಜಣ್ಣ ಅವರಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕ ತಕ್ಷಣ ಯಾವ ರೀತಿಯಾದಂತಹ ಷಡ್ಯಂತ್ರ ನನ್ನ ಮೇಲೆ ಆಗಿದೆ, ಹನಿ ಟ್ರ್ಯಾಪ್ ಪ್ರಕರಣವನ್ನ ಮಾಡುವ ಮೂಲಕ ಮತ್ತು ನನ್ನ ಮಗನ ಮೇಲೆ ಕೊಲೆಯನ್ನ ಯತ್ನ ಮಾಡುವ ಮೂಲಕ ಅವರನ್ನು ಕೂಡ ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿಸುವ ಮೂಲಕ ನಮ್ಮನ್ನು ರಾಜಕೀಯವಾಗಿ ಮುಗಿಸುವಂತ ಕೆಲಸಗಳು ಒಂದಷ್ಟು ರಾಜಕೀಯ ಶಕ್ತಿಗಳಿಂದಲೇ ಆಗ್ತಾ ಇದ್ದಾವೆ ಅನ್ನುವಂತ ಒಂದಷ್ಟು ದೂರನ್ನ ಹೈಕಮಾಂಡ್ಗೆ ರಾಜಣ್ಣ ಅವರು ಕೊಡೋರಿದ್ದಾರೆ. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಎಐಸಿಸಿ ಅಧಿವೇಶನ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ರಾಜಣ್ಣ ಅವರಿಗೆ ಭೇಟಿಗೆ ಅವಕಾಶ ಕೊಡ್ತಾರಾ ಅನ್ನುವಂಥದ್ದು. ಒಂದು ವೇಳೆ ಕೊಟ್ಟಿದ್ದೇ ಆದಲ್ಲಿ ಈ ಎಲ್ಲಾ ಕಂಪ್ಲೇಂಟ್ಗಳನ್ನ ರಾಜಣ್ಣ ಅವರು ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಬಳಿಯವರು ದೂರು ಕೊಡೋರಿದ್ದಾರೆ. ಒಂದು ವೇಳೆ ಅಲ್ಲಿ ಭೇಟಿಗೆ ಅವಕಾಶ ಸಿಗದೆ ಹೋದರೆ ಮತ್ತೆ ದೆಹಲಿಗೆ ತೆರಳುವರಿದ್ದಾರೆ ಅಹಮದಾಬಾದ್ನಿಂದ. ಅಲ್ಲಿ ಕಾದು ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರ ಸಮಯಕ್ಕಾಗಿ ಕಾದು ಒಂದು ದೂರನ್ನ ಕೊಟ್ಟು ತಮ್ಮ ಮೇಲೆ ನಡೆದಿರ್ತಕ್ಕಂಥ ಷಡ್ಯಂತ್ರಗಳಿಗೆ ಇತಿಶ್ರೀ ಹಾಡಬೇಕು ಅನ್ನುವಂತ ಮನವಿಯನ್ನ ಮಾಡೋರಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು. ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಇದೇ ವಿಚಾರಕ್ಕೆ ಹೈಕಮಾಂಡ್ಗೆ ದೂರು ನೀಡಲು ರಾಜಣ್ಣ ಸಿದ್ಧರಾಗಿದ್ರು, ಆದ್ರೆ ದೆಹಲಿಗೆ ಅಲ್ಲ. ಹಾಗಾದ್ರೆ ಮತ್ತೆಲ್ಲಿ ನೋಡಿ, ಅಹಮದಾಬಾದ್ಗೆ ಹಾರಿದ್ದಾರೆ ಸಚಿವ ರಾಜಣ್ಣ ಅವರು. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ವರಿಷ್ಠರಿಗೆ ದೂರು ಕೊಡುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಮಧುಬಾಲೆ ಷಡ್ಯಂತ್ರ ವಿರುದ್ಧ ವರಿಷ್ಠರಿಗೆ ದೂರನ್ನ ಕೊಡಲಿದ್ದಾರೆ. ನಿನ್ನೆಯೇ ಅಹಮದಾಬಾದ್ಗೆ ತಲುಪಿದ್ದಾರೆ ಕೆಎನ್ ರಾಜಣ್ಣ ಅವರು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋಲಾಹಲವೇ ಇದೆ. ಈ ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆ ಅಲ್ಲಿ ಹೇಳ್ತಾ ಇರುವಂತದ್ದು ಅವರ ನಾಯಕರು ಯಾರೋ ಈ ತರ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇರುವಂತದ್ದು ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ರೆ, ಜೊತೆಗೆ ಕೇವಲ ರಾಜಣ್ಣ ಮಾತ್ರ ಅಲ್ಲ, ಸಾಕಷ್ಟು ಮಂದಿಯನ್ನು ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಎನ್ನುವಂತದ ಮಾತನ್ನು ಕೂಡ ಈ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ರಾಜಣ್ಣ ಬಿಚ್ಚಿಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಕೂಡ ಗೃಹ ಸಚಿವರಿಗೆ ಕೊಟ್ಟಿದ್ರು. ಇದ್ರ ಬಗ್ಗೆ ಒಂದು ತನಿಖೆ ನಡೆಸಬೇಕು ಅಂತ. ಜೊತೆಗೆ ಕೆಎನ್ ರಾಜಣ್ಣ ಅವರ ಮಗ ರಾಜೇಂದ್ರ ಕೂಡ ಕೊಲೆ ಸುಪಾರಿ ನೀಡಲಾಯಿತು ತನ್ನನ್ನ ಮುಗಿಸುವಂತ ನಿಟ್ಟಿನಲ್ಲಿ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಕೊಲೆ ತನಿಖೆ ಕೂಡ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದು, ಕಂಪ್ಲೇಂಟ್ ಕೂಡ ದಾಖಲಾಯಿತು. ಜೊತೆಗೆ ಕೆಎನ್ ರಾಜಣ್ಣ ಇದೇ ವಿಚಾರವನ್ನ ವರಿಷ್ಠರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಈಗ ವರಿಷ್ಠರಿಗೆ ದೂರನ್ನ ಕೊಡೋಕೆ ಹೋಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ದೆಹಲಿಗೆ ಹೋಗಿಲ್ಲ, ಅಹಮದಾಬಾದ್ಗೆ ಹೋಗಿ ದೂರನ್ನ ಕೊಡುವಂತ ನಿಟ್ಟಿನಲ್ಲಿ ಹೋಗಿದ್ದಾರೆ. ಯಾಕೆ, ಏನು ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ?
ಅನಿಕೇಶ್, ಹನಿ ಟ್ರಾಪ್ ಪ್ರಕರಣ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗಿರತಕ್ಕಂಥದ್ದು ಮತ್ತು ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ ಅಂತ ಕಾಂಗ್ರೆಸ್ ಹೈಕಮಾಂಡೇ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಸಚಿವರಾದಂತಹ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರಾಪ್ ಪ್ರಯತ್ನ ನಡೆದಿದೆ ಅನ್ನುವಂತ ಆರೋಪವನ್ನ ಯಾವಾಗ ಮಾಡಿದ್ರು ಆಗ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಂಟ್ರಿ ಆಗಿ ಇದಕ್ಕೆ ಒಂದಷ್ಟು ತೇಪೆ ಹಚ್ಚುವಂತ ಕೆಲಸಗಳನ್ನ ಆಗಿತ್ತು. ಅದ್ರ ಹೊರತಾಗಿ ಕೂಡ ರಾಜಣ್ಣ ಅವರು ನನಗೆ ಅನ್ಯಾಯ ಆಗಿದೆ, ಈ ಬಗ್ಗೆ ಹೈಕಮಾಂಡ್ಗೆ ನಾನು ದೂರನ್ನ ಕೊಡ್ತೇನೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದರ ಪ್ರಕಾರ ದೆಹಲಿಗೂ ಕೂಡ ಹೋಗಿದ್ರು, ಆಗ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಅಹಮದಾಬಾದ್ ನಲ್ಲಿ ಸಿಡಬ್ಲ್ಯೂಸಿ ಸಭೆ ನಿನ್ನೆ ಮುಗಿದಿದೆ, ಇವತ್ತು ಎಐಸಿಸಿ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲಾ ರಾಷ್ಟ್ರೀಯ ನಾಯಕರು ಅಹಮದಾಬಾದ್ ನಲ್ಲಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಎಐಸಿಸಿ ನಾಯಕರೆಲ್ಲರೂ ಕೂಡ ಅಹಮದಾಬಾದ್ ನಲ್ಲಿರುವ ಕಾರಣಕ್ಕಾಗಿ ಅಲ್ಲಿ ನನಗೆ ಒಂದಷ್ಟು ಸಮಯ ಸಿಕ್ಕರೆ ನಾನು ದೂರನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಜಣ್ಣ ಅವರಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕ ತಕ್ಷಣ ಯಾವ ರೀತಿಯಾದಂತಹ ಷಡ್ಯಂತ್ರ ನನ್ನ ಮೇಲೆ ಆಗಿದೆ, ಹನಿ ಟ್ರಾಪ್ ಪ್ರಕರಣವನ್ನ ಮಾಡುವ ಮೂಲಕ ಮತ್ತು ನನ್ನ ಮಗನ ಮೇಲೆ ಕೊಲೆಯನ್ನ ಯತ್ನ ಮಾಡುವ ಮೂಲಕ ಅವರನ್ನು ಕೂಡ ಹನಿ ಟ್ರಾಪ್ ನಲ್ಲಿ ಸಿಲುಕಿಸುವ ಮೂಲಕ ನಮ್ಮನ್ನು ರಾಜಕೀಯವಾಗಿ ಮುಗಿಸುವಂತ ಕೆಲಸಗಳು ಒಂದಷ್ಟು ರಾಜಕೀಯ ಶಕ್ತಿಗಳಿಂದಲೇ ಆಗ್ತಾ ಇದ್ದಾವೆ ಅನ್ನುವಂತ ಒಂದಷ್ಟು ದೂರನ್ನ ಹೈಕಮಾಂಡ್ಗೆ ರಾಜಣ್ಣ ಅವರು ಕೊಡೋರಿದ್ದಾರೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಎಐಸಿಸಿ ಅಧಿವೇಶನ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇದನ್ನು ರಾಜಣ್ಣ ಅವರಿಗೆ ಭೇಟಿಗೆ ಅವಕಾಶ ಕೊಡ್ತಾರಾ ಅನ್ನುವಂಥದ್ದು. ಒಂದು ವೇಳೆ ಕೊಟ್ಟಿದ್ದೆ ಆದಲ್ಲಿ ಈ ಎಲ್ಲಾ ಕಂಪ್ಲೇಂಟ್ ಗಳನ್ನ ರಾಜಣ್ಣ ಅವರು ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಬಳಿಯವರು ದೂರ ಕೊಡೋರಿದ್ದಾರೆ. ಒಂದು ವೇಳೆ ಅಲ್ಲಿ ಭೇಟಿಗೆ ಅವಕಾಶ ಸಿಗದೆ ಹೋದರೆ ಮತ್ತೆ ದೆಹಲಿಗೆ ತೆರಳುವರಿದ್ದಾರೆ ಅಹಮದಾಬಾದ್ನಿಂದ. ಅಲ್ಲಿ ಕಾದು ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರ ಸಮಯಕ್ಕಾಗಿ ಕಾದು ಒಂದು ದೂರನ್ನ ಕೊಟ್ಟು ತಮ್ಮ ಮೇಲೆ ನಡೆದಿರ್ತಕ್ಕಂಥ ಷಡ್ಯಂತ್ರಗಳಿಗೆ ಇತಿಶ್ರೀ ಹಾಡಬೇಕು ಅನ್ನುವಂತ ಮನವಿಯನ್ನ ಮಾಡೋರಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು. ರಾಜಣ್ಣ ಹನಿ ಟ್ರಾಪ್ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಇದೇ ವಿಚಾರಕ್ಕೆ ಹೈಕಮಾಂಡ್ಗೆ ದೂರು ನೀಡಲು ರಾಜಣ್ಣ ಸಿದ್ಧರಾಗಿ ಇದ್ರು, ಆದ್ರೆ ದೆಹಲಿಗೆ ಅಲ್ಲ. ಹಾಗಾದ್ರೆ ಮತ್ತೆಲ್ಲಿ ನೋಡಿ, ಅಹಮದಾಬಾದ್ಗೆ ಹಾರಿದ್ದಾರೆ ಸಚಿವ ರಾಜಣ್ಣ ಅವರು. ಹನಿ ಟ್ರಾಪ್ ಕೇಸ್ ಬಗ್ಗೆ ವರಿಷ್ಠರಿಗೆ ದೂರು ಕೊಡುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಮಧುಬಾಲೆ ಷಡ್ಯಂತ್ರ ವಿರುದ್ಧ ವರಿಷ್ಠರಿಗೆ ದೂರನ್ನ ಕೊಡಲಿದ್ದಾರೆ. ನಿನ್ನೆಯೇ ಅಹಮದಾಬಾದ್ಗೆ ತಲುಪಿದ್ದಾರೆ ಕೆಎನ್ ರಾಜಣ್ಣ ಅವರು. ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋಲಾಹಲವೇ ಇದೆ. ಈ ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆಯಲ್ಲಿ ಹೇಳ್ತಾ ಇರುವಂತದ್ದು ಅವರ ನಾಯಕರು ಯಾರೋ ಈ ತರ ಹನಿ ಟ್ರಾಪ್ ಮಾಡಲಾಗ್ತಾ ಇರುವಂತದ್ದು ಅಂತ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ರೆ, ಜೊತೆಗೆ ಕೇವಲ ರಾಜಣ್ಣ ಮಾತ್ರ ಅಲ್ಲ, ಸಾಕಷ್ಟು ಮಂದಿಯನ್ನು ಕೂಡ ಹನಿ ಟ್ರಾಪ್ ಮಾಡಲಾಗಿತ್ತು ಎನ್ನುವಂತದ ಮಾತನ್ನು ಕೂಡ ಈ ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ರಾಜಣ್ಣ ಬಿಚ್ಚಿಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಕೂಡ ಗೃಹ ಸಚಿವರಿಗೆ ಕೊಟ್ಟಿದ್ರು, ಇದ್ರ ಬಗ್ಗೆ ಒಂದು ತನಿಖೆ ನಡೆಸಬೇಕು ಅಂತ. ಜೊತೆಗೆ ಕೆಎನ್ ರಾಜಣ್ಣ ಅವರ ಮಗ ರಾಜೇಂದ್ರ ಕೂಡ ಕೊಲೆ ಸುಪಾರಿ ನೀಡಲಾಯಿತು ತನ್ನನ್ನ ಮುಗಿಸುವಂತ ನಿಟ್ಟಿನಲ್ಲಿ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಕೊಲೆ ತನಿಖೆ ಕೂಡ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದು, ಕಂಪ್ಲೇಂಟ್ ಕೂಡ ದಾಖಲಾಯಿತು. ಜೊತೆಗೆ ಕೆಎನ್ ರಾಜಣ್ಣ ಇದೇ ವಿಚಾರವನ್ನ ವರಿಷ್ಠರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಈಗ ವರಿಷ್ಠರಿಗೆ ದೂರನ್ನ ಕೊಡೋಕೆ ಹೋಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ದೆಹಲಿಗೆ ಹೋಗಿಲ್ಲ, ಅಹಮದಾಬಾದ್ಗೆ ಹೋಗಿ ದೂರನ್ನ ಕೊಡುವಂತ ನಿಟ್ಟಿನಲ್ಲಿ ಹೋಗಿದ್ದಾರೆ. ಯಾಕೆ, ಏನು ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ?